ಹಾಯ್ ಹಲೋ ನಮಸ್ತೆ. ನಾವಿವತ್ತು ಮೈಸೂರಲ್ಲಿದ್ದೀವಿ. ಮೈಸೂರಿನ ಕೃಷಿ ಮೇಳ 2026 ಇಲ್ಲಿ ನಾವು ಈಗ ಇದ್ದೀವಿ. ತುಂಬಾ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಇನ್ನು 3 ದಿನ ಟೈಮ್ ಇದೆ, ಬಂದು ಸಹಕರಿಸಿ. ಬನ್ನಿ ಒಳಗಡೆ ಹೋಗೋಣ. ಈಗ ಒಳಗಡೆ ಏನೇನು ಕೃಷಿ ಮೇಳದಲ್ಲಿ ಏನೇನು ನಡೀತಿದೆ, ಯಾವ್ಯಾವ ವಸ್ತುಗಳು, ಮೇವಿನ ಬಗ್ಗೆ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಎಲ್ಲಾ ಮಾಹಿತಿನೂ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ನಮಸ್ತೆ. ನಮಸ್ಕಾರ. ಈಗ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀರಾ. ಇಲ್ಲಿ ಯಾವ ಜಾತಿ ಸರ್ ಇದು? ಇಷ್ಟೊಂದು ಕುಳ್ಳುಕ್ಕಿದೆ ಹಸು, ಇದ್ರ ಬಗ್ಗೆ ಹೊಸ ಮಾಹಿತಿನ ಹೇಳ್ತೀರಾ? ಖಂಡಿತ. ಆಕ್ಚುಲಿ ನಮ್ಮ ಹೆಸರು ಮೂರ್ತಿ ಅಂತ. ನಾವು ನಾಡಿಪತಿ ಗೋಶಾಲೆಯಿಂದ ಬಂದಿದ್ದೀವಿ, ಆಂಧ್ರದಿಂದ, ಕಾಕಿನಾಡ ಡಿಸ್ಟ್ರಿಕ್ಟ್, ಏಲೇಶ್ವರಂ. ಈ ನಾಡಿಪತಿ ಗೋಶಾಲೆಯ ಫೌಂಡರ್ ಬಂದ್ಬಿಟ್ಟು ಡಾಕ್ಟರ್ ಕೃಷ್ಣರಾಜು ಅವರು. ಈ 18 ವರ್ಷ ರಿಸರ್ಚ್ ಮಾಡಿಬಿಟ್ಟು ನ್ಯಾಚುರಲ್ ಮ್ಯೂಟೇಷನಿಂದ ಅಡಿ ಕಡಿಮೆ ಮಾಡ್ಕೊಳ್ತಾ 2 ಅಡಿ, 2.5 ಅಡಿ, 1 ಅಡಿ, 1.5 ಅಡಿ, ಸೊ ಹೀಗೆ ಒಂದೊಂದಕ್ಕೊಂದೊಂದು ಬ್ರೀಡ್ನ ಮೆಚ್ಕೊಂಡು ಪೇಟೆಟ್ ತೊಗೊಂಡು ಇದು ಮಾಡಿದ್ದಾರೆ. ಸೊ ಇದರಲ್ಲಿ ಮಿಲ್ಕಲ್ಲಿ ಫ್ಯಾಟ್ ಲೆವೆಲ್ಲು ಸುಮಾರು 8 to 9% ಫ್ಯಾಟ್ ಲೆವೆಲ್ ಇದೆ. A2 ಮಿಲ್ಕ್ ಕುಡಿಯೋದು ತುಂಬ ಅನುಕೂಲ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಈ ಆ್ಯಕ್ಚುಲಿ ನಮ್ಮ ಸನಾತನ ಧರ್ಮದಲ್ಲಿ ಮನೆ ಹೊರಗಡೆ ಹಸುಗಳಿರಬೇಕು, ಮನೆ ಹೊರಗಡೆ ನಾಯಿಗಳಿರಬೇಕು. ಈಗ ಏನಾಗಿದೆ, ಮನೆ ಹೊರಗಡೆ ಹಸುಗಳಿದೆ, ಮನೆ ಒಳಗಡೆ ನಾಯಿಗಳಿದೆ. ಅದ ಕಾರಣದಿಂದ ಸೊ ಡಾಕ್ಟರ್ ಕೃಷ್ಣರಾಜ್ ಅವರು ರಿಸರ್ಚ್ ಮಾಡಿ ಮನೆ ಒಳಗಡೆ ಹಸುಗಳು ಇರಬೇಕು ಅನ್ನೋ ಕಾನ್ಸೆಪ್ಟಿಂದ 5-6 ಅಡಿ ಹೈಟ್ ಇರೋ ಹಸುಗಳನ್ನು ಅಡಿ ಕಡಿಮೆ ಮಾಡ್ಕೊಳ್ತಾ, ಸೊ ಈ ರೀತಿ ಮಿನೇಚರ್, ಮೈಕ್ರೋಮಿನೇಚರ್, ನಾಡಿಪತಿ ಜ್ಞಾನ ಅಂದ್ಬಿಟ್ಟು 3 ಅಡಿ ಒಳಗಡೆ ಪೂರ್ತಿ ಅಪ್ ಟು 1.5 ಅಡಿ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೂ ಪೇಟೆಂಟು ಇದೆ. ಇದು ತುಂಬ A2 ಮಿಲ್ಕ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇದನ್ನು ಮಾಡಿರುವಂಥ ಕೃಷ್ಣರಾಜ್ ಅವರು ರಿಸರ್ಚ್ ಮಾಡಿ ಪ್ರತಿಯೊಂದು ಮನೇಲಿ ಇರಬೇಕಾದ ಕಾನ್ಸೆಪ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಇರ್ತವೆ, ಯಾವುದೇ ಥರವಾದ ಹಾನಿ ಮಾಡೋದಿಲ್ಲ, ಫ್ರೆಂಡ್ಲಿ ಮನೇಲಿ ಇರ್ಬೋದು, ತುಂಬ ಅನುಕೂಲವಾಗಿರ್ತವೆ. ಸರ್ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಇದು? ಯಾವ ಥರ? ನೋಡಿ, ಇದು ಬ್ರೀಡ್ ತಕ್ಕಂತೆ ಹಾಲು ಕೊಡುತ್ತೆ. 2.5 ಅಡಿ ಇಟ್ಟಿರೋದು ಮೀನೇಚರ್ ಬಂದ್ಬಿಟ್ಟು ನಿಮ್ಗೆ 2 ಲೀಟರ್ ಹಾಲು ಕೊಡುತ್ತೆ ಪರ್ ಡೇ. ಸೊ 2 ಅಡಿ ಇರೋದು ಮೈಕ್ರೋಮಿನೇಚರ್, ನಾಡಿಪತಿ ಮೈಕ್ರೋಮಿನೇಚರ್ ಬಂದ್ಬಿಟ್ಟು ನಿಮಗೆ 1.5 ಲೀಟರ್, 1.25 ಲೀಟರ್ ಹಾಲು ಕೊಡುತ್ತೆ ಪರ್ ಡೇ. ಸೊ ಹೀಗೆ ಡಿಪೆಂಡ್ ಅಪಾನ್ ಬ್ರೀಡ್ ಮೇಲೆ ಹೋಗುತ್ತೆ ಅಷ್ಟೇ. ಹೆಲ್ತ್ ಬಗ್ಗೆ ಹೆಂಗೆ ಹೇಳ್ಬೋದು? ಈ ಹಾಲು ಕುಡಿದ್ರೆ ಇದರಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಇರುತ್ತೆ. ಇದರಲ್ಲಿ ಫ್ಯಾಟ್ ಲೆವೆಲ್ ಅಪ್ ಟು 8% ಇದೆಯಲ್ಲ. ಸೊ ಅದರಿಂದ ನಿಮ್ಮ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಅನುಕೂಲವಾಗಿರ್ತವೆ. ಸೊ ಇದೆಲ್ಲ ದೃಷ್ಟಿ ಮಾಡ್ಕೊಂಡು ಅವರು ಕೃಷ್ಣರಾಜ್ ಅವರು ಡಾಕ್ಟರ್ ಅಲ್ವಾ, ಅದಕ್ಕೆ ಅವ್ರು ರಿಸರ್ಚ್ ಮಾಡಿ ನ್ಯಾಚುರಲ್ ಪದ್ಧತಿಯಿಂದ ಮಾಡಿರೋ ಬ್ರೀಡ್ ಇದು. ಸೊ ಪ್ರತಿ ಬ್ರೀಡಿಗೆ ಇದನ್ನು ತಗೊಂಡು ಪ್ರತಿಯೊಬ್ಬರು ಇದರಲ್ಲಿ ಇದು ಮಾಡ್ಕೋಬೇಕಂತ ಅನುಕೂಲವಾಗಿದೆ ಅಂತ ಹೇಳ್ತೇನೆ. ಒಳ್ಳೆ ಬರ್ತಾ ಇದೆ, ಟೈರ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಚಲೋ ಬರ್ತಾ ಇದೆ. ಪ್ಲಸ್ ವಾರಂಟಿ ಒಳಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಮ್ದು. ಆಕ್ಚುಲಿ ನಮ್ದು ಅನ್ಕನ್ಷನ್ ವಾರಂಟಿ ಇದೆ, ಟ್ರ್ಯಾಕ್ಟರ್ ಫ್ರಂಟ್ ಬ್ಯಾಕ್ ಅಲ್ಲಿ. ಆದ್ರೆ ಆಕ್ಚುಲಿ ಈಗ ನಾವು ಕೊಡ್ತಾ ಇರೋ ಶ್ರೇಷ್ಠ ಅಂತ ಬಂದಿದೆ ಹೊಸದಾಗಿ. ಇದು ಹೊಸದಾಗಿ ಲಾಂಚ್ ಆಗಿದೆ, ಮಿತ್ರ ಅಂತ ಹೇಳಿ. ಇದು ನಂಬರ್ 1 ಟೈರ್. ಅದು CM 2ಕ್ಕೆ 7 years ವಾರಂಟಿ ಇದೆ. ಏನೋ ಪ್ರಾಬ್ಲಮ್ ಆದ್ರೆ 2 years ಅನ್ಕನ್ಷನ್ ವಾರಂಟಿ ಇರುತ್ತೆ. ಎಲ್ಲ ಜನರು ಆಕ್ಚುಲಿ ಕೃಷಿ ಮೇಳಕ್ಕೆ ಬಂದು ನೋಡಿ, ಪರ್ಫಾರ್ಮೆನ್ಸ್ ನೋಡಿ ನಮ್ದು ಟೈರ್ ನೋಡೋಣ. ನನ್ನ ಹೆಸರು ಮಂಜುನಾಥ್. ಇಲ್ಲಿ ನಾನು ಮೈಸೂರು ಡಿಪೋ ಸೇಲ್ಸ್ ಆಫೀಸರ್. ಇಲ್ಲಿ ಟೋಟಲ್ ಏನ್ ಫಾರ್ಮ್ ಟೈರ್ ಅಂದ್ರೆ ಟ್ರ್ಯಾಕ್ಟರ್ ಟೈರ್ದು ರೈತರದ್ದು ಟೈರ್ ನಾವು ಪ್ರೊಡಕ್ಷನ್ ಇಟ್ಟಿದ್ದೀವಿ ಕೃಷಿ ಮೇಳದಲ್ಲಿ. ಆಕ್ಚುಲಿ ನಮ್ಮಲ್ಲಿ ಶ್ರೇಷ್ಠ ಅಂತ ಬರುತ್ತೆ ಟೈರ್, 12/4/28, 36/28. ಇಲ್ಲಿ ಅದೆಲ್ಲ ಒಳ್ಳೆ ವಾರಂಟಿ ಇದೆ ನಮ್ದು. 7 years ವಾರಂಟಿ ಇದೆ, 2 ವರ್ಷ ಅನ್ಕನ್ಷನ್ ವಾರಂಟಿ ಅಂತ ಇದೆ. 2 ವರ್ಷದಲ್ಲಿ ಅನ್ಕನ್ಷನ್ ವಾರಂಟಿಯಲ್ಲಿ ಏನೋ 50% ಬಟನ್ ಅಲ್ಲಿ ಏನೋ ಪ್ರಾಬ್ಲಮ್ ಆದ್ರೂ ಆಕ್ಚುಲಿ ರಿಪ್ಲೇಸ್ಮೆಂಟ್ ಇರುತ್ತೆ 50% ಬಟನ್ ಅಲ್ಲಿ. ಇದು ಟ್ರ್ಯಾಕ್ಟರ್ಸ್ ಮತ್ತೆ ಟ್ರ್ಯಾಕ್ಟರ್ಸ್ ಆಮೇಲೆ ಬುಲೋರದು, ಟ್ರ್ಯಾಕ್ಟರ್ ಫ್ರಂಟ್, ಟ್ರ್ಯಾಕ್ಟರ್ ರೇರ್ ಅದೆಲ್ಲ. ಈಗ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರಾ? ಏನ್ ಅನ್ಸುತ್ತೆ ನಿಮ್ಗೆ? ಸ್ಟಾರ್ಟ್ ಮಾಡಿದ್ದೀವಿ, ಖುಷಿ ಅನಿಸ್ತದೆ. ಇನ್ಮೇಲೆ ಕಸ್ಟಮರ್ ಬರ್ತಾರ ಇನ್ಮೇಲೆ. ಓಕೆ ಸರ್. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ, ರೆನೋ ಕಾರ್ ಶೋರೂಮಿಂದ. ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀವಿ. ಡೆಸ್ಟರ್ ವೆಹಿಕಲ್ ಮತ್ತು ಟ್ರೈಬರ್ 7 ಸೀಟರ್ ಎರಡು ಕೂಡ ಡಿಸ್ಪ್ಲೇಗಿದೆ ವೆಹಿಕಲ್ಲು. ಇಂಟ್ರೆಸ್ಟ್ ಇದ್ರೆ ಬನ್ನಿ, ಟೆಸ್ಟ್ ಡ್ರೈವ್ ನೋಡಿ. ಸೊ ಇದು 3rd ಜನರೇಷನ್ ಡೆಸ್ಟರ್ ಅಂತ ಹೊಸದಾಗಿ ಲಾಂಚ್ ಆಗಿರೋ ವೆಹಿಕಲ್ಲು. ಇದು ನಿಮಗೆ ಮೋಸ್ಟ್ ಆಂಟಿಸಿಪೇಟೆಡ್ ಅವಾರ್ಡ್ ಅಂತ ತಗೊಂಡಿದೆ. ಲಾಂಚ್ ಆದ್ಮೇಲೆ Jan 26 ಲಾಂಚ್ ಆಗಿದೆ. ಅಂಡ್ ಇದರಲ್ಲಿ ನಿಮಗೆ ಟೋಟಲ್ 3 ವೇರಿಯಂಟ್ಸ್ ಬರುತ್ತೆ. ಇವಾಗ 3 ಮೋಡ್ಸ್ ಪೆಟ್ರೋಲ್ಸ್ ಅಲ್ಲಿ 1 ಲೀಟರ್ ಇಂಜಿನ್ ಬರುತ್ತೆ, ಒಂದು 1.3 ಲೀಟರ್ ಪೆಟ್ರೋಲ್ ಬರುತ್ತೆ. ಇನ್ನೊಂದು ಹೈಬ್ರಿಡ್ ಬಂದು ನಿಮಗೆ ದೀಪಾವಳಿಗೆ ಲಾಂಚ್ ಆಗುತ್ತೆ. ಇದು ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಇಂಜಿನ್ ಬರುತ್ತೆ. 1.3 ಲೀಟರ್ ಮರ್ಸಿಡೀಸ್ ಬೆಂಜ್ ಇಂಜಿನ್ ಯೂಸ್ ಆಗಿದೆ. 163 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ 280 nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ.
ಅಂಡ್ ನಿಮಗೆ ರೆನೋ ಫಾರ್ ಅವರ್ ಅಂತ ಒಂದು ಪ್ರೋಗ್ರಾಮ್ ತಂದಿದ್ದಾರೆ. 7 years or 1,50,000 kilometers ಗಂಟ ವಾರಂಟಿ ಬರುತ್ತೆ. ಈ ಸೆಗ್ಮೆಂಟ್ ಅಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಅಂಡ್ ನಿಮಗೆ ಸ್ಮಾರ್ಟ್ ಆಕ್ಸಿಸ್ ಕಾರ್ಡ್ ಬರುತ್ತೆ, ಕೀಲೆಸ್ ಎಂಟ್ರಿ. ಇದರಲ್ಲಿ ನಿಮಗೆ ಫಂಕ್ಷನ್ಸ್ ಬರುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಪವರ್ ವಿಂಡೋ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಸನ್ ರೂಫ್ ಎಲ್ಲ ಇದರಲ್ಲಿ ಓಪನ್ ಮಾಡ್ಕೋಬಹುದು. ಬನ್ನಿ ಸರ್. 18 inches ವೀಲ್ ಬರುತ್ತೆ, ಮ್ಯಾಗ್ ವೀಲ್, ಅಡ್ವೆಂಚರಸ್ ಬ್ಲಾಕ್ ಅಲಾಯ್ಸ್ ಬರುತ್ತೆ. ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್. ಲಿಮಿಟೆಡ್ ಎಡಿಷನ್ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಎಲ್ಲ ಬ್ಲಾಕ್ ಎಕ್ಸ್ಟೀರಿಯರ್ ಅಲ್ಲಿ ನಿಮಗೆ ಎಲ್ಲೋ ಅಸೆಂಟ್ಸ್ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ವಿತ್ ಲೆವೆಲ್ 2 ಅಡಾಸ್ ಬರುತ್ತೆ. ಟೋಟಲ್ ಕಾರಲ್ಲಿ 5 ಕ್ಯಾಮ್ರಾಸ್ ಬರುತ್ತೆ, 12 ಸೆನ್ಸರ್ಸ್ ಬರುತ್ತೆ. ಈಗ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ತರ ಈಗ ಸರ್ ನಿಮಗೆ ಸರ್ ವಿಧಾತ್ರಿ ಮೋಟರ್ಸ್ ಅಂತ ರೆನಾಲ್ಡ್ ಕಾರ್ ಶೋರೂಮ್, ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ, ರುಚಿ ಹೋಟೆಲ್ ಆಪೋಸಿಟ್, ಹುಣಸೂರು ಮೇನ್ ರೋಡ್. ಅಲ್ಲಿ ಬಂದ್ರೆ ನಾವು ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ಕೊಡ್ತೀವಿ. ಟೆಸ್ಟ್ ಡ್ರೈವ್, ಲೋನ್ ಡೀಟೇಲ್ಸ್ ಎಲ್ಲ ಕೂಡ ಲೋನ್ ಎಲ್ಲ available ಇದೆ. ಎಲ್ಲಾ ಬ್ಯಾಂಕ್ ಜೊತೆ ಟೈ ಅಪ್ ಇದೆ. ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಆಗುತ್ತೆ ಎಲ್ಲ ಕಂಪ್ಲೀಟ್. ನಮಸ್ಕಾರ ಸರ್, ನಮ್ಮ ಹೆಸರು ಮೊಹಮ್ಮದ್ ಸರ್ ಅಂತೇಳಿ. ನಮ್ಮ ಕಂಪ್ನಿ ಹೆಸರು ಅನ್ನದಾತ ಬಯೋ ಪ್ಲಾಂಟೆಕ್. ನಮ್ಮ ಹತ್ರ ಎಲ್ಲ ಥರದ ಹಣ್ಣಿನ ಸಸಿಗಳು ಸಿಗ್ತವೆ ಸರ್. ನಾವು ಹುಬ್ಳಿ ಆಫೀಸ್ ಇದೆ, ಬೆಂಗಳೂರು ಇದೆ, ಮತ್ತು ನಾವು ಹುಬ್ಳಿಲಿಂದ ಆಫೀಸಿಂದ ಬಂದಿವಿ ಸರ್. ನಮ್ಮ ಹತ್ರ ಎಲ್ಲ ಥರದ ಅಂದರೆ ಹಲಸು ಇದೆ ಸರ್, ವಿಯತ್ನಾಂ ಎರ್ಲಿ ಅಂತೇಳಿ, ಚಕ್ಕಿ ವೆರೈಟಿ ಸರ್, ಮಸಾಲ ಸ್ಪೈಸ್ ಇದು, ಮತ್ತು ಗಜಿನಿಂಬು ಅಂತೇಳಿ ಬರುತ್ತೆ ಸರ್, ಲೆಮನು, ಮತ್ತು ಇದು ಹಲಸು, ಇದು ನೆಲ್ಲಿಕಾಯಿ ಸರ್, ಬೆಟ್ಟದ ನೆಲ್ಲಿ ಅಂತೇಳಿ ಭಾಸ್ಕರ ವೆರೈಟಿ ಸರ್. ಅದು ಬಾಂಡೋಳಿ ವೆರೈಟಿ ಅಂತೇಳಿ ನೇರ್ಲೆಂಡ್ ಸರ್. ಅದು ಆ ಕಡೆ ಅದು ಬಾಲಾಜಿ ವೆರೈಟಿ ಲೆಮನ್ ಸರ್. ಅದು ಇದೊಂದು ಕ್ಯಾಶ್ಯೂ ನಟ್ ಕಾಜು ವೆರೈಟಿ ಸರ್, ಕಾಜು ಕ್ಯಾಶ್ಯೂ ನಟ್ ಸರ್. ಇದು ಕಾಜು, ಅದೊಂದು ಸಂಪಿಗೆ ಸರ್, ಲಾಸ್ಟ್ ಇರೋದು ಸಂಪಿಗೆ, ಮೋಸಂಬಿ, ಅವೆಲ್ಲ ಕೂಡ ಬಟರ್ ಫ್ರೂಟ್ ಸರ್, ಬೆಣ್ಣೆಹಣ್ಣು ಅಂತಾರಲ್ಲ ಅವು ಸರ್. ಇವೆಲ್ಲ ಚಿಕ್ಕು ವೆರೈಟಿ. ಮಲೇಷಿಯನ್ ಡಾರ್ಕ್ ನಲ್ಲಿ ಎಳ್ನೀರಿಗೆ ಕಾಯಿಗೆ ಎರಡಕ್ಕೂ ಬರುತ್ತೆ ಸರ್, ಶಾರ್ಟ್ ವೆರೈಟಿ. ನಾವು ಕೊಡೋದು 1 ವರ್ಷ ಪ್ಲಾಂಟ್ ಇರುತ್ತೆ. ನೀವು ನಾಟಿ ಮಾಡಿದ್ರೆ 3 ವರ್ಷಕ್ಕೆ ಏಲ್ಡಿಂಗ್, ಅಂದ್ರೆ 4 years ನಲ್ಲಿ ನಿಮ್ಗೆ ಏಲ್ಡಿಂಗ್ ಬರ್ತೈತೆ ಸರ್. ಅದೇ ತರ ನಮ್ಮ ಹತ್ರ ಎಲ್ಲಾ ತರದ ಹಣ್ಣಿನ ಸಸ್ಯಗಳಿದೆ ಸರ್. ದ್ರಾಕ್ಷಿ ಇದೆ, ಸಿಂಧೂರ ಮ್ಯಾಂಗೋ ಇದೆ, ಮತ್ತೆ ಎಲ್ಲಾ ತರದ ಹಣ್ಣಿನ ಸಸ್ಯಗಳಿದೆ ಸರ್. ಮತ್ತೆ ಆನ್ಲೈನ್ ನಲ್ಲಿ ಅವೈಲೇಬಲ್ ಇದೆ. ಮತ್ತೆ ನೀವೇನಾದ್ರೂ ತೋಟ ಮಾಡೋರಿದ್ರೆ ಅವ್ರಿಗೆ ನಾವು 1 ಎಕರೆ 2 ಎಕರೆ ತೋಟ ಮಾಡೋರಿದ್ರೆ ನಾವು ಲ್ಯಾಂಡ್ಗೆ ಡೈರೆಕ್ಟ್ ಹೋಗಿ ನಮ್ಮ ಕಂಪ್ನಿಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ ಸರ್. ಅವ್ರನ್ನ ಕರ್ಕೊಂಡು ಹೋಗಿ ಆ ಭೂಮಿಯಲ್ಲಿ ಯಾವ ವೆರೈಟೀಸ್ ಮಾಡಿದ್ರೆ ಸೂಟಬಲ್ ಆಗುತ್ತೋ ಫಸ್ಟ್ ನೋಡ್ಕೊಂಡು ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಡಿಸ್ಕಷನ್ ಮಾಡ್ಕೊಂಡು ಅವ್ರು ಆರ್ಡರ್ ಕೊಟ್ಮೇಲೆ ನಾವು ಡೈರೆಕ್ಟ್ ಅಲ್ಲೇ ಸಪ್ಲೈ ಮಾಡ್ತೀವಿ ಸರ್. ಅದೇ ತರ ನಾವು ಪ್ಲಾಂಟ್ಸ್ 1 ಎಕರೆ 2 ಎಕರೆ ಪ್ಲಾಂಟೇಶನ್ ಮಾಡಿಸ್ಮೇಲೆ 2 ವರ್ಷ ಸರ್ವಿಸ್ ಇರ್ತೈತಿ. ಒಂದು 6 month ಒಳಗೆ ಯಾವುದೇ ಪ್ಲಾಂಟ್ ನಾಟಿ ಮಾಡಿದ್ಮೇಲೆ 45 days ಟೈಮ್ ಇರುತ್ತೆ ಸರ್. ಆದ್ರೆ ನಾವು 6 month ಟೈಮ್ ಕೊಡ್ತೀವಿ. 6 month ಒಳಗೆ ಯಾವುದೇ ಪ್ಲಾಂಟ್ ಡ್ಯಾಮೇಜ್ ಆಯ್ತು ಅಂದ್ರೂ ಕೂಡ ಅವ್ರಿಗೆ ಮತ್ತೆ ನಾವು ರೀಪ್ಲೇಸ್ ವಾಪಸ್ ಕೊಡ್ತೀವಿ. ಈ ತರ ನಾವು 2 years ಸರ್ವಿಸ್ ಇದೆ ಸರ್. ಸರ್, ನಮ್ಮ ಹತ್ರ ಇನ್ಸ್ಟಂಟ್ ಗೀಸರ್ ಇದೆ. ಮೈಸೂರಿನ ಮಹಾರಾಜ ಕಾಲೇಜ್ ಕೃಷಿ ಮೇಳದಲ್ಲಿ ಭಾಗವಹಿಸಿದೀವಿ. ಇನ್ಸ್ಟಂಟ್ ಗೀಸರ್ ಸರ್, ಅದು ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು. ನೋಡಿ ಸರ್, 2 ಸ್ಕ್ರೂ ಹಾಕ್ಬೇಕಷ್ಟೇ ಸರ್. ಅದು 2 ಸ್ಕ್ರೂ ಹಾಕಿ ನಾವು ಫೋಟೋ ಹಾಕ್ತಿವಲ್ಲ, ಫೋಟೋ ತರ ಈ ತರ ನೇತ್ ಹಾಕ್ಬೇಕು ಸರ್. ಅದು ಇಷ್ಟೇ ಸರ್ ಫಿಟ್ಟಿಂಗ್ ಇರೋದೆ. ಆಮೇಲೆ ಇದಾದ ನಂತರ ಸರ್, ಮನೆಯಲ್ಲಿ ನಲ್ಲಿ ಇರುತ್ತೆ ನೋಡಿ ಸರ್. ಈ ನಲ್ಲಿಗೆ ಈ ತರ ನೋಡಿ ಇದು ಕೊಟ್ಟಿರ್ತೇವೆ ಸರ್, ಪೈಪ್ ಕೊಟ್ಟಿರ್ತೀವಿ. ಈ ನಲ್ಲಿಗೆ ಜಸ್ಟ್ ಅಟ್ಯಾಚ್ ಮಾಡ್ಬೇಕು ಸರ್. ಅದು ಫಿಟ್ಟಿಂಗ್ ಮಾಡೋದೇ ಇಷ್ಟೇ ಸರ್. ಅದು ಇದಾದ ನಂತರ ಫಸ್ಟ್ ನಲ್ಲಿಂದ ನೀರ್ ಬಿಡ್ಬೇಕು ಸರ್. ಇದು ನೀರು ತುಂಬಿ ಹೊರಗಡೆ ಚೆಲ್ಬೇಕು. 1/2 ಲೀಟರ್ ಅಷ್ಟು ತಣ್ಣ ನೀರು ಹೋದ ನಂತರ ಇಲ್ಲಿ ಬಟನ್ ಇದೆ ನೋಡಿ ಸರ್, ಮಾಮೂಲಿ ಬಟನ್ ಹಾಕಿ ಸಾಕು. 2 ಲೈಟ್ ಆನ್ ಆಗಿರುತ್ತೆ. ಹೌದಾ, ಇವಾಗ 10 ರಿಂದ 15 ಸೆಕೆಂಡ್ ಬಿಟ್ರೆ ಬಿಸಿ ನೀರು ಶುರು ಆಗ್ಬಿಡುತ್ತೆ ಸರ್. ಮುಟ್ ನೋಡಿ ಸರ್ ಎಷ್ಟು ಬಿಸಿ ಬರುತ್ತೆ. ಇಷ್ಟು ಬಿಸಿ ಕಂಟಿನ್ಯೂ ಬರ್ತಾನೆ ಇರುತ್ತೆ ಸರ್. ನಳದಿಂದ ನೀರು ಸ್ಲೋ ಮಾಡಿ ಸರ್, ಬಿಸಿ ಜಾಸ್ತಿ ಬರುತ್ತೆ. ಸ್ಪೀಡ್ ಮಾಡಿ ಮೀಡಿಯಂ ಆಗಿ ಬರುತ್ತೆ. ಒಂದ್ ವೇಳೆ ನಲ್ಲಿಲ್ಲೇ ನೀರ್ ಖಾಲಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಮತ್ತೆ ನೀವು ನಲ್ಲಿಂದ ನೀರ್ ಸಪ್ಲೈ ಕೊಟ್ರಪ್ಪ ಅಂದ್ರೆ ಮತ್ತೆ ಆಟೋಮೆಟಿಕ್ ಆನ್ ಆಗುತ್ತೆ. ಆಟೋಮೇಟೆಡ್ ಸರ್. ಅದು ಒಳಗಡೆ ಕಾಪರ್ ಕಾಯಿಲ್ ಇದೆ. ಒಂದ್ 5 ವರ್ಷ ಆರಾಮಾಗಿ ಯೂಸ್ ಬರುತ್ತೆ. 2 ವರ್ಷ ಲೀಗಲ್ ಆಗಿ ಗ್ಯಾರಂಟಿ ಕೊಡ್ತಾ ಇದೀವಿ. 5 ವರ್ಷ ವಾರಂಟಿ ಕೊಡ್ತದೆ ಸರ್. ಇದು 3100 ರೂಪಾಯಿ ರೇಟ್ ಇದೆ. ಆಫರ್ ಅಂತ 1900 ಕೊಡ್ತದೆ ಸರ್, 1900 rupees. ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು ಸರ್, ಜಾಲಹಳ್ಳಿ ವಿಲೇಜ್ ಅಲ್ಲಿ ಇದೆ. ನನ್ನ ನಂಬರ್ ಬಂದ್ಬಿಟ್ಟು 9448202568. ಶಶಿಕಾಂತ್ ಅಂತ ಸರ್. ನೀವು ಯಾವಾಗಲಾದ್ರೂ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ನಮಸ್ತೆ, ನಾನು ತೇಜಸ್ವಿನಿ ಅಂತ ಮನಿ ಮಿತ್ರ ಚಿಟ್ ಫಂಡ್ ಇಂದ ಮಾತಾಡ್ತಾ ಇರೋದು. ಕೃಷಿ ಮೇಳದಲ್ಲಿ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕಂಪನಿನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ. ಇಲ್ಲಿ ನಮ್ಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ಕಿದೆ. ನಮ್ದು ಬಂದು ಚಿಟ್ ಫಂಡ್ ಕಂಪನಿ 6 ವರ್ಷದಿಂದ ಇದೆ. ಚಿಟ್ ಫಂಡ್ಸ್ ಅಲ್ಲಿ 1 lakh ಇಂದ 1 crore ತನಕ ಎಲ್ಲಾ ತರ ಪ್ಲಾನ್ಸ್ ಇದೆ. ಇದರಲ್ಲಿ ಡಿವೈಡೆಂಡ್ಸ್ ಎಲ್ಲ ಸಿಗುತ್ತೆ. ನಮ್ಮ ಆಫೀಸ್ ಬಂದು ಸರಸ್ವತಿಪುರಂ ಅಲ್ಲಿ TTL ಕಾಲೇಜ್ ಕ್ಯಾಂಟೀನ್ ಪಕ್ಕದಲ್ಲಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಚಿಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ರೆ ನಮ್ದು ಗೌರ್ಮೆಂಟ್ ರಿಜಿಸ್ಟರ್ಡ್ ಎಲ್ಲ ಇರೋದ್ರಿಂದ ನೀವು ನಂಬಿಕೆಯಿಂದ ಹಾಕ್ಬೋದು. ಥ್ಯಾಂಕ್ ಯು.
ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗದಿಂದ ಬಂದಿದ್ದೇವೆ. ನಮ್ಮಲ್ಲಿ ಸಿರಿಧಾನ್ಯಗಳು ಮತ್ತು ಸಿರಿಧಾನ್ಯ ಉತ್ಪನ್ನಗಳೆಲ್ಲ ಇದೆ. ಉತ್ತಮ ಗುಣಮಟ್ಟದ ಇದು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೇವೆ. ಇದು ಬಂದು ಗ್ರಾಮೀಣ ಮಹಿಳೆಯರ ಕಾನ್ಸೆಪ್ಟ್ ಮಾಡ್ತಿರೋದು, ಮಹಿಳಾ ಸಬಲೀಕರಣ ಅಂತ ಹೇಳಿ. ಇದು ಪೂಜೆ ಕಾಮಂದರು ಆದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತೆ ಅಮ್ಮನವರಾದಂಥ ಹೇಮಾವತಿ ಅವರು ಮಾಡ್ತಾ ಇರೋದು. 2002ರಿಂದ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಈಗಲೂ ಕೂಡ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಕೊಡೋದ್ರಲ್ಲಿ ಮುಂದಾಗಿ ಮಾಡ್ತಾ ಇದೆ. ಸಿರಿಧಾನ್ಯಗಳು ಮತ್ತೆ ಸಿರಿ ಉತ್ಪನ್ನಗಳಾದಂಥ ಎಲ್ಲ ಪ್ರಾಡಕ್ಟ್ಗಳಿದೆ. ಇಂಟ್ರೆಸ್ಟ್ ಇದ್ದವರು ಆನ್ಲೈನ್ ಕೂಡ ನಿಮ್ಗೆ ಸಿಗುತ್ತೆ. ಹಾಗೂ ನೀವು ಕೃಷಿ ಮೇಳದಲ್ಲಿ ಬಂದು ಇದನ್ನ ಈಗ 3 days ಇರೋದ್ರಿಂದ ಪರ್ಚೇಸ್ ಮಾಡ್ಬೋದು. ನಿಮಗೆ ಕೃಷಿ ಮೇಳದಲ್ಲಿ ಬಂದ್ರೆ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಫಸ್ಟ್ ನಮ್ಮದು ಕೋಕೋನಟ್ DSP ಮಿಷಿನ್ ಅಂತ. ಇದರಲ್ಲಿ ಬಂದ್ಬಿಟ್ಟು ತೆಂಗಿನಕಾಯಿ ಸುಲಿಯೋದು. ಗಂಟೆಗೆ 600ರಿಂದ 700 ಕಾಯಿ ನಾವು ಸುಲಿತೀವಿ. ಇದು 2 ಮೋಟರು, ಸಿಂಗಲ್ ಫೇಸು. ಇದು ಬಂದ್ಬಿಟ್ಟು ICAR ಟೆಸ್ಟೆಡ್ ಮಿಷಿನಲ್ಲಿ ಕರ್ನಾಟಕ ಗೌರ್ಮೆಂಟಿಂದನೂ ಎಂಪೈನಲ್ ಆಗಿದೆ. ನಮ್ಮ ಸ್ಟಾಲ್ ನಂಬರ್ ಬಂದ್ಬಿಟ್ಟು D10. ಕೃಷಿ ಮೇಳಕ್ಕೆ ಎಲ್ಲರೂ ಬಂದು, ಎಲ್ಲ ರೈತರು ಬಂದು ನಮ್ಮಲ್ಲಿ ಎಲ್ಲ ಉಪಕರಣಗಳು ಇದೆ, ಬಂದು ಉಪಯೋಗಿಸ್ತೀವಿ. ಇದು ಬಂದ್ಬಿಟ್ಟು ಚಿಪ್ಪರು 15 HP ಪೆಟ್ರೋಲ್ ಇಂಜಿನ್ ಮೋಟರು. ನೀವು ಇದರಲ್ಲಿ ಎಡೆಮಟ್ಟೆ, ಅಡಿಕೆ ಮಟ್ಟೆ, ಬಾಳೆ ದಿಂಬು ಮತ್ತು ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳೆಲ್ಲ ಇರುತ್ತಲ್ಲ, ಎಲ್ಲದನ್ನೂ ಪುಡಿ ಮಾಡ್ಕೊಬೋದು. ವೇಸ್ಟಾಗಿ ಹೋಗೋ ಮೆಟೀರಿಯಲ್ಸ್ನ ನಾವು ಕಸಗಳನ್ನ ಇದರಿಂದ ಪುಡಿ ಮಾಡಿ ಗೊಬ್ಬರಗಳ ಥರ ತಯಾರಿಸ್ಕೊಂಡು ಯೂಸ್ ಮಾಡ್ಕೊಬೋದು ಸರ್ ಈ ಮಿಷನ್. ನಮ್ಮ ಹೆಸರು ರಾಧಾ ಅಂತ. ನಾವು ಕನಕಪುರದಿಂದ ಬಂದಿರೋದು. ನಾವು ಇಲ್ಲಿ ಮೈಸೂರಲ್ಲಿ ನಡೀತಾ ಇರೋಂಥ ಕೃಷಿ ಮೇಳದಲ್ಲಿದ್ದೀವಿ. 1 ಮೇ 1, 2, 3ನೇ ತಾರೀಕು ನಡೀತಾ ಇರೋವಂಥದ್ದು. ಇದು ಮೊದಲನೇ ದಿನ. ಯಾರಿಗಾದರೂ ಈ ಸಾಲಿ ಮಿಲೆಟ್ ಹೆಲ್ತ್ ಮಿಕ್ಸ್ ಬೇಕಿದ್ರೆ ಬಂದು ಈ ಸ್ಟಾಲ್, ಕೆಪೆಕ್ ಸ್ಟಾಲ್ ವಿಸಿಟ್ D11 ಬಂದು ವಿಸಿಟ್ ಮಾಡ್ಬೋದು. ಮೇಯ್ನಾಗಿ ಇದರಲ್ಲಿ ಶಂಖಪುಷ್ಪಿ ಹೂ, ದೊಡ್ಡಪತ್ರೆ, ತುಳಸಿ, ಲೆಮನ್ ಗ್ರಾಸ್, ಅಶ್ವಗಂಧ ಮತ್ತು ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡು, ಫ್ಲಾಕ್ಸ್ ಸೀಡು, ಸ್ಪ್ರೌಟ್ಸು, ವಾಲ್ನಟ್ಟು, ಬಾದಾಮಿ ಇದೆಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ. ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ ಇದು. ಇದನ್ನು ತೊಗೊಂಡ್ರೆ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ, ಅಸಿಡಿಟಿ ಆಗಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ಇದ್ರ ಜೊತೆ ಮಾವಿನಕಾಯಿ ತೊಕ್ಕಿದೆ, ನುಗ್ಗೆ ಸೊಪ್ಪಿಂದು ಸೂಪ್ ಪೌಡರ್ ಇದೆ, ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ ಇದೆ, ಅಗಸೆ ಬೀಜ ಚಟ್ನಿ ಪೌಡರ್ ಇದೆ, ಮತ್ತು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಕೂಡ ಇದೆ ನಮ್ಮ ಹತ್ರ. ನೀವು ಇಲ್ಲಿ ಕೂಡ ಬಂದು ಪರ್ಚೇಸ್ ಮಾಡ್ಬೋದು. ಅಥವಾ ಮತ್ತೆ ಕೊರಿಯರ್ ಏನಾದರೂ ಮಾಡಬೇಕಂದ್ರೆ 9741849110 ಈ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದರೆ ನಾವು ಇಂಡಿಯನ್ ಪೋಸ್ಟ್ ಮುಖಾಂತರ ಹಲವರಿಗೆ ಕಳಿಸ್ಕೊಡ್ತೀವಿ. ಮಿಷಿನಲ್ಲಿ ಈ ಮಾಡಲಲ್ಲಿ ಏನು ಚೇಂಜಸ್ ಮಾಡಿದ್ದೀವಿ ಅಂದರೆ ರೈತರಿಗೋಸ್ಕರ ಡಬಲ್ ವೈಬ್ರೇಟರ್ ಅಂತ ಮಾಡಿದ್ದೀವಿ. ಡಬಲ್ ವೈಬ್ರೇಟ್ರು ಅಂತ ಏನು ಹೇಳಿದೆ ಅಂದರೆ ನಿಮಗೆ ಸಿಪ್ಪೆ ಒಂದು ಕಡೆ ಬರುತ್ತೆ, ಸಿಪ್ಪೆ ಒಂದು ಕಡೆ ಬಂದರೆ ಪುಡಿ ಒಂದು ಕಡೆ. ಯಾಕೆ ಮುಂಚೆ ಎಲ್ಲ ಪುಡಿ ಎಲ್ಲ ಕೆಳಗಡೆನೇ ತೊಗೊಳ್ತಾ ಇದ್ವಿ. ಈ ಸಲ ಆ ಥರ ಎಲ್ಲ ಏನು ಚೇಂಜಸ್ ಇದೆ ಅಂದರೆ ಒಂದೇ ಪುಟ್ಟಿ ಇಟ್ಟರೆ ಪುಟ್ಟಿಯಲ್ಲೇ ಬಂದು ನಿಮಗೆ ಎಲ್ಲ ಪುಡಿ ಎಲ್ಲ ಒಂದೇ ಹತ್ರ ಸಿಗುತ್ತೆ, ಎಲ್ಲೂ ವೇಸ್ಟ್ ಆಗಲ್ಲ ನಿಮಗೆ. ಆ ಪ್ರೊಸೆಸಿಂಗಲ್ಲಿ ನಾವು ಡಬಲ್ ವೈಬ್ರೇಟರ್ ಅಂತ ಮಾಡಿದ್ದೀವಿ ಸರ್. ಇದು EMI ಎಲ್ಲ ಅವೈಲಬಲ್ ಇದೆಯಾ? ಮಿಷನ್ ಕಾಸ್ಟ್ ಎಷ್ಟಾಗ್ಬೋದು? ಅಂತ ಇಲ್ಲ ಸರ್, ರೈತರ ಮೇಲೆ ನಂಬಿಕೆ ಇಟ್ಕೊಂಡು ಕೊಡ್ತೀವಿ ಸರ್. ಓಕೆ, ಕಾಸ್ಟ್ ಎಷ್ಟಿರ್ಬೋದು ಸರ್ ಈ ಮಿಷನ್? ಈ ಮಿಷಿನ್ ಪ್ರೈಸ್ ಬಂದ್ಬಿಟ್ಟು 2,36,000 ಇದೆ. ಓಕೆ, ಕೊಡ್ತಾ ಇರೋದು ಸಬ್ಸಿಡಿ ಎಲ್ಲ ಲೆಸ್ ಆಗಿ 2,36,000 ಇದೆ ಸರ್. ಕಾಸ್ಟ್ ಬಂದು 2,30,000. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅಡಿಕೆ ಮಿಷಿನ್ ತಂದಿದ್ದೀವಿ ಸರ್. ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ತುಂಬ ಜನಸಂಖ್ಯೆ ಕಮ್ಮಿ ಇದೆ ಇವಾಗೆಲ್ಲ. ರೈತರುಗಳಿಗೆ ಅಡಿಕೆ ಮಾಡಲಿಕ್ಕಾಗಲಿ ಕೂಲಿಯರ್ ಯಾರು ಸಿಗ್ತಾ ಇಲ್ಲ ಸರ್ ಇವಾಗ. ಅದಕ್ಕೋಸ್ಕರ ಮಿಷಿನಲ್ಲೇ ಅಪ್ಡೇಟ್ ಮಾಡಿದ್ದೀವಿ ಸರ್. ಯಾವ ಥರ ಅಂದರೆ ಸಿಂಗಲ್ ಪರ್ಸನ್ ಇದ್ದರೂ ಅವರೇ ಹ್ಯಾಂಡಲ್ ಮಾಡಬೇಕು ಮನೇಲೆಲ್ಲ. ಆ ಥರ ಮಿಷಿನಲ್ಲೆಲ್ಲ ಚೇಂಜಸ್ ಮಾಡಿದ್ದೀವಿ ಸರ್, ರಿಸಲ್ಟ್ ಎಲ್ಲ. ಆಮೇಲೆ ಕಾಂಟ್ಯಾಕ್ಟ್ ನಂಬರು ಸಹ ಆನ್ಲೈನಲ್ಲೆಲ್ಲ ನಂಬರ್ ಇದೆ ಸಿಗುತ್ತೆ. ಯೂಟ್ಯೂಬಲ್ಲೆಲ್ಲ ಸಹ ಅಪ್ಲೋಡ್ ಮಾಡಿದ್ದೀವಿ ಸರ್. ಆಲ್ರೆಡಿ ಮುಂಚೆ ಇಲ್ಲ, ಅದನ್ನು ನೋಡ್ಕೊಂಡಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಮ್ಮನ್ನು. ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬನ್ನಿ ಸರ್, ತೋರಿಸ್ತೀನಿ. ಸರ್ ಮಿಷಿನಲ್ಲಿ ಪ್ರತಿಯೊಂದನ್ನು ಎಲ್ಲ ಎಸ್ ಮಾಡಿದ್ವಿ ಸರ್, ರೈತರುಗಳಿಗೆ ಅನುಕೂಲ ಆಗಲಿ ಅಂತ. ಯಾಕೆಂದರೆ ಏನೋ ನಿಮಗೆ ಬೇಗ ರಸ್ಟ್ ಹಿಡಿದು ಹೋಗಬಾರ್ದಿತ್ತಲ್ಲ, ಎಸ್ ತುಂಬ ಬಾಳಿಕೆ ಬರುತ್ತೆ. ಆನಂತರ ಮತ್ತೆ ಬ್ಲೇಡ್ ಮುಂದೆ ಬರುತ್ತೆ. ರೈತರುಗಳಿಗೆ ಅಡಿಕೆ ಎಲ್ಲೂ ರಿಜೆಕ್ಷನ್ ಬರ್ಬೋದು ಸರ್. ಆ ಥರ ಸ್ಲಾಟ್ ಎಲ್ಲ ಮಾಡಿದ್ದೀವಿ ವೀಲಲ್ಲಿ. ಆನಂತರ ಒಳಗಡೆ ಎಲ್ಲ ಪ್ರತಿಯೊಂದಕ್ಕೂ 2 ಬೇರಿಂಗ್ ಹಾಕಿದ್ದೀವಿ. ಬೇರಿಂಗ್ ಏನಕ್ಕೆ 2 ಹಾಕಿದ್ದೀವಿ ಅಂದರೆ ಸರ್, ಒಂದು ಬೇರಿಂಗ್ ಹೋಯ್ತು ಅಂದರೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ 2 ಇದ್ದಾಗ ಏನು ಇನ್ನೂ ಸ್ವಲ್ಪ 100 ಗಂಟೆ ಹೊಡೆಯೋ ಟೈಮಲ್ಲಿ 200-250 ಗಂಟೆ ಹೊಡಿಬೋದು ನೀವು. ಆ ಥರ ಎಲ್ಲ ಮಾಡಿಫೈ ಮಾಡಿದ್ದೀವಿ ಸರ್, ರೈತರಿಗೆ ಅನುಕೂಲ ಆಗಿದೆ ಅಂತೇಳಿ. ರಿಸಲ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ.